ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಅನ್ಯಾಯವಾಗದಂತೆ ಕೇಸಿ ನಮ್ಮ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರವಹಿಸುತ್ತೇನೆ. ಮೊದಲನೇದಾಗಿ ಮಾನ್ಯ ಗೌರವಿತ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಗಮನಕ್ಕೆ ವಿಷಯ ಸುಳ್ಳು ಆಪಾದನೆ ಮಾಡಿರುವ ವ್ಯಕ್ತಿಗಳ ಮೇಲೆ ಕಾನೂನಿನಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಕುರಿತು ಮಾನ್ಯರೇ ಮೇಲ್ಚಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಕನ್ನಡದ ನಿವಾಸಿಗಳಾದ ನಾವು ಗಂಗಾ ಮಾತೆಯನ್ನು ನಂಬಿಕೊಂಡು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡಿಗರು ಭಾಷೆ, ನೆಲ, ಜಲ ಅಂತ ಬಂದರೆ ಕನ್ನಡ ತಾಯಿಗೋಸ್ಕರ ಹೋರಾಟ ಮಾಡಲು ಸಿದ್ಧ. ನಾವು ಈ ಹೋರಾಟದಲ್ಲಿ ನಮ್ಮ ಕೊನೆಯ ಉಸಿರು ಇರೋವರೆಗೂ ಕನ್ನಡ ತಾಯಿಗೆ ಜೈ. ಈ ಮೂಲಕ ಕನ್ನಡ ತಾಯಿಯನ್ನು ಗೌರವಿಸುತ್ತಾ ಯಾರೋ ಹೊರಗಿನಿಂದ ಬಂದ ಅನ್ಯ ರಾಜ್ಯದ ಸರಿಯಾದ ರೀತಿಯಿಂದ ಕನ್ನಡ ಭಾಷೆ ಬಾರದೆ ಆಂಧ್ರದ ನಿವಾಸಿಗಳಾದ ಶ್ರೀ ಅಬ್ರಾಮ್ ತಂದೆ ಪಿಂಟು ಓರ್ಪಲ್ಲಿ ಎಂಬ ಮೀನುಗಾರರು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ, ಮಾನ್ಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಇವರ ಬಗ್ಗೆ ಮೀನು ಬೇಟೆ ಯಂತ್ರ, ದೋಣಿಯಲ್ಲಿ ಮೀನು ಬೇಟೆಯಾಡಲಿಕ್ಕೆ ಲಂಚ ಕೊಟ್ಟಿರ್ತೇವೆ ಆಪಾದನೆ ನೀಡಿದ. ಹಾಗಾದರೆ ಈ ಮೊದಲು ಮೀನುಗಾರಿಕೆ ಜಂಟಿ ನಿರ್ದೇಶಕರು, ಬೆಳಗಾವಿ ಉಪನಿರ್ದೇಶಕರು ವಿಜಯಪುರ ಮತ್ತು ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮುದ್ದೇವಳ್ ಶರಣಗೌಡ ಬಿರಾದರ್ ಇವರ ಸರ್ಕಾರಿ ಸೇವೆಯಲ್ಲಿ ಇರುವಾಗ ಈ ಅಧಿಕಾರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಇವರನ್ನು ಭಯ ಬೀಳಿಸುವುದು ಮತ್ತು ಜೀವ ಬೆದರಿಕೆ, ಉಡಾಪೆ ಉತ್ತರ ಕೊಡುತ್ತಾರೆ. ಈ ವ್ಯಕ್ತಿಗಳು ಆಂಧ್ರದ ನಿವಾಸಿ ಅಬ್ರಾಮ್ ತಂದೆ ಪಿಂಟಯ್ಯ ಓರ್ಪಲ್ಲಿ ಎಂಬ ಮೀನುಗಾರರು ಆರೋಪ ಮಾಡಿರುತ್ತಾರೆ. ಇವರು ಕಾನೂನು ಬಾಹಿರವಾಗಿ ಆಧುನಿಕ ಯಂತ್ರಗಳನ್ನು ಬಳಸಿ, ಸಣ್ಣ ಬಲೆಗಳನ್ನು ಬಳಸಿ ಸಣ್ಣ ಮೀನುಗಳನ್ನು ಹಿಡಿದು ವ್ಯಾಪಾರೀಕರಣ ಮಾಡುತ್ತಾರೆ. ಜೊತೆಗೆ ಮೀನು ಸಂಕುಲವನ್ನು ನಾಶ ಮಾಡಿ ಹಾಗೂ ಜಲ ಸಂಪತ್ತನ್ನು ಕಲಿತಗೊಳಿಸಲು ಪ್ರಮುಖ ಕಾರಣವಾಗಿರುತ್ತಾರೆ. ಹಾಗೂ ಜಲಾಶಯದಲ್ಲಿ ಅಕ್ರಮವಾಗಿ ಪರವಾನಗಿ ಇಲ್ಲದ ಮೀನುಗಳನ್ನು ಹಿಡಿಯುತ್ತಾರೆ. ಇವರ ಮೇಲೆ ಸ್ಥಳೀಯ ಮೀನುಗಾರಿಕೆ ಸಹಕಾರಿ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮೀನು ಆಡಳಿತ ಮಂಡಳಿಯವರು, ಮೀನುಗಾರರು ಮತ್ತು ಪೊಲೀಸ್ ಸಿಬ್ಬಂದಿಯ ಬಂದೋಬಸ್ತುದೊಂದಿಗೆ ಅನಧಿಕೃತವಾಗಿ ಮೀನು ಬೇಟೆ ಆಡುವವರನ್ನು ಹಿಡಿದು ತಂದು ಮಾನ್ಯ ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ನಲ್ಲಿ ವರದಿ ಕೊಟ್ಟು ಅವರ ಮೇಲೆ ಎಫ್ಐಆರ್ ಮಾಡಿಸಿದ್ದು ಇರುತ್ತದೆ. ಅವರ ಬುಟ್ಟೆ ಬಲಿಗಳು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಲಾಗಿದೆ. ಆಂಧ್ರದ ಮೀನುಗಾರರಾದ ಅಬ್ರಾಮ್ ಇಲಾಖೆ ಅಧಿಕಾರಿಗಳ ಮೇಲೆ ಸುಳ್ಳು ಆಪಾದನೆ ಮಾಡಿ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮುದ್ದೇವಾಳ ಇವರಿಗೆ ಅರ್ಜಿ ಸಲ್ಲಿಸುತ್ತಾನೆ. ಆದ ಕಾರಣ ಅವನು 30-40 ವರ್ಷಗಳಿಂದ ಬಂದು ಮೀನು ಹಿಡಿಯುತ್ತೇನೆ, ಯಂತ್ರ ದೋಣಿ ಮುಖಾಂತರ ಮೀನು ಹಿಡಿಯುತ್ತೇನೆ ಎಂದು ತನ್ನ ಬಾಯಿಯಿಂದ ಹೇಳಿದ್ದು ಇರುತ್ತದೆ. ಯಂತ್ರ ದೋಣಿಯಿಂದ ಮೀನು ಹಿಡಿಯುವುದು ಕಾನೂನು ಬಾಹಿರವಾಗಿದೆ ಮತ್ತು ನಮ್ಮ ಸಂಘದಲ್ಲಿ ಶೇರ್ ಮೆಂಬರ್ ಮಾಡುವ ಅನಧಿಕೃತ ಪಾವತಿ ಕೊಟ್ಟು ವಂಚನೆ, ಆಂಧ್ರದ ಮೀನುಗಾರ ಆಧಾರ್ ಕಾರ್ಡ್, ವೋಟಿಂಗ್ ಕಾರ್ಡ್, ಜನನ ಕರ್ನಾಟಕದ ಶಾಲಾ ದಾಖಲಾತಿ ಮತ್ತು ಸಹಕಾರಿ ಸಂಘದ ಗುರುತಿನ ಚೀಟಿ ಇರುತ್ತದೆ ಎಂದು ಹೇಳುತ್ತಾರೆ. ಮತ್ತು ಇವರು ವಾಸಿಸುವ ಮನೆಯ ಹಕ್ಕುಪತ್ರ ಪಂಚಾಯತ್ನಿಂದ ಪಡೆದ ದೃಢೀಕರಣ ನೀಡಬೇಕು. ಅವರು ಮೂಲತಃ ಆಂಧ್ರದವರು. ಅವರು ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಅವರಿಗೆ ಪ್ರೋತ್ಸಾಹ ನೀಡುವರ ಕೂಡ ತನಿಖೆ ಒಳಪಡಬೇಕು. ಸ್ಥಳೀಯ ಮೀನುಗಾರರು ಆಸ್ತಿಪಾಸ್ತಿ ಕಳೆದುಕೊಂಡು ಮೀನು ವೃತ್ತಿಯಿಂದ ಉಪಜೀವನ ನಡೆಸುತ್ತಿದ್ದೇವೆ. ಆದ್ದರಿಂದ ಹೊರ ರಾಜ್ಯದ ಮೀನುಗಾರರನ್ನು ಹೊರಹಾಕಬೇಕು. ಆಂಧ್ರದ ಮೀನುಗಾರರು ಸ್ಥಳೀಯ ಮೀನುಗಾರರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಆದ್ದರಿಂದ ಅವರ ಕೊಟ್ಟ ಮನವಿಯನ್ನು ಮಾನ್ಯರು ತಿರಸ್ಕರಿಸಿ ವಜಾ ಮಾಡಬೇಕು. ಸುಳ್ಳು ಆಪಾದನೆ ಕೊಟ್ಟ ಮೀನುಗಾರರಿಗೆ ಸಹಾಯಕ ನಿರ್ದೇಶಕರ ಮೇಲೆ ಕೊಟ್ಟಿ ದಾಖಲೆ ಮಾಡಿರುತ್ತಾರೆ ಎಂದು ನಾವುಗಳು ಬರೆದು ಕೊಟ್ಟ ಮನವಿ ಎಂದು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ನಾವೆಲ್ಲರೂ ಕೂಡಿ ತರಕ್ಕೆ ಬಯಸುತ್ತೇವೆ. ಕನ್ನಡವೇ ನಿತ್ಯ. ಇದರ ಜೊತೆಗೆ ಈ ನಾಡಿನ ಆರಾಧ್ಯ ದೇವರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿ ಪಾದ ಕಮಲಗಳಿಗೆ ನಾವೆಲ್ಲರೂ ಹಣೆ ಮಣಿಯುವುದರ ಜೊತೆಗೆ ಇವತ್ತು ಏನು ಸಮಾಜದಲ್ಲಿ ಕತ್ತಲನ್ನು ತೆಗೆದುಹಾಕಿ ಬೆಳಕನ್ನು ಕೊಡುವುದರಲ್ಲಿ ನಿರತರಾಗಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಆತ್ಮೀಯರೇ ಅನ್ನೋ ಜೊತೆಗೆ ಇವತ್ತು ಏನು ನಮ್ಮ ಸ್ಥಳೀಯ ಮೀನುಗಾರರಿಗೆ ಅನ್ಯಾಯವಾಗಿದೆ ಅಂತ ಕೇಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯದ ಮೊರೆ ಹೋಗುವ ಜೊತೆಗೆ ಇವತ್ತು ಸವಿಸ್ತರವಾಗಿ ತಮ್ಮ ಗಮನಕ್ಕೆ ತರಬೇಸುವುದು ಏನಪ್ಪಾ ಅಂದರೆ, ಮಾನ್ಯರೇ, ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕನ್ನಡ ಬಾರದೆ ಕೆಲವು ಅನ್ಯ ರಾಜ್ಯದವರು ಇಲ್ಲಿ ಮೀನುಗಾರಿಕೆಯನ್ನು ಮಾಡ್ತಾ ಬಂದಿದ್ದಾರೆ.
ಮಾಡ್ತಾ ಬಂದಿದ್ದಾರಪ್ಪ ಅಂದ್ರೆ ಇವರಿಗೆ ಆಂಧ್ರದಿಂದ ಕರ್ನಾಟಕದ ಬಂದು ನೆಲೆಯಾಗಿ ಇವರಿಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಟ್ಟಿರುವವರು ಯಾರು? ಇವರ ಮೂಲತಃ ಆಂಧ್ರದವರು ಇರುವ ಜೊತೆಗೆ ಇವತ್ತು ಏನು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಇವತ್ತು ಅಕ್ರಮ ಚಟುವಟಿಕೆಗಳು ಯಾವಪ್ಪ ಅಂದ್ರೆ ಸಣ್ಣ ಮೀನುಗಳನ್ನು ಏನು ಬಲಿ ಹಾಕೋದು ಮತ್ತು ಬೋಟ್ ಮುಖಾಂತರ ಏನೈತಿ ಬೇಟೆ ಆಡೋದು ಮತ್ತು ಮೇಲಾಗಿ ಕಾನೂನು ಬಾಹಿರವಾಗಿ ಮೀನುಗಾರಿಕೆ ಸಂಬಂಧಪಟ್ಟಂಗೆ ಹಲವಾರು ಚಟುವಟಿಕೆಗಳು ನಡೀತಾ ಇದ್ದಾವೆ. ಚಟುವಟಿಕೆಗಳು ನಡೀತಾ ಇರೋ ಜೊತೆಗೆ ಆ ಭಾಗದ ಈ ಇಲಾಖೆ ಅಧಿಕಾರಿಗಳು ನೀವು ಮಾಡ್ತಿರ್ತಕ್ಕಂಥ ಕಾನೂನು ಬಾಹಿರವಾಗಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅಂತ ಕೇಸಿ ಅವರ ಮೇಲೆ ಈಗಾಗಲೇ ದೂರು ದಾಖಲಾಗಿದೆ. ದೂರು ದಾಖಲೆ ಆದರೂ ಕೂಡ ಅವರು ತಮ್ಮ ಬಂಡ ಧೈರ್ಯದಿಂದ ಯಾರದೇ ಒಂದು ಕಾಣದ ಕೈಗಳಿಂದ ಜಾಮೀನು ಪಡೆದುಗೇಸಿ ಮತ್ತೆ ಅವರು ಯಥಾ ಪ್ರಕಾರವಾಗಿ ತಮ್ಮ ಅಕ್ರಮ ಕಾನೂನು ಬಾಹಿರವಾಗಿ ಮೀನು ಬೇಟೆಗಾರಿ ಮಾಡ್ತಾ ಇದ್ದಾರೆ. ಅವರು ಯಾರಪ್ಪ ಅಂದ್ರೆ ಅವರ ಹೆಸರು ಹೇಳಕ್ಕೆ ನಾನು ಈ ಸ್ಥಳದಲ್ಲಿ ಇಚ್ಛೆ ಬಯಸುತ್ತೇನೆ. ಆಂಧ್ರ ಪ್ರದೇಶದ ನಿವಾಸಿಯಾದ ಅಬ್ರಾಮ್ ತಂದೆ ಪಿಂಟು ಒಬ್ಬರ್ ಇವರೇನೈತಿ ಅಕ್ರಮದಿಂದ ಮೀನುಗಾರಿಕೆ ಕಾರ್ಯಪ್ರವೃತ್ತಿ ಮಾಡ್ತಾ ಬಂದಿದ್ದಾರೆ. ಇದರಿಂದ ನಮ್ಮ ಸ್ಥಳೀಯ ಮೀನುಗಾರ ಅನ್ನುವ ಜೊತೆಗೆ ಕನ್ನಡ ನಾಡಿನ ಮೀನುಗಾರರಿಗೆ ತುಂಬಾ ನೋವು ತರುವಂತ ವಿಷಯವಾಗಿದೆ. ಯಾಕ್ರಿ ನಾನು ಸ್ಪಷ್ಟವಾಗಿ ಏನ್ ಹೇಳಕ್ ಇಚ್ಛೆ ಬಯಸ್ತೀನಪ್ಪ ಅಂದ್ರೆ ನಾವು ಆಂಧ್ರ ಮೂಲದಿಂದ ಬಂದಿಗಿಸಿ ನಮ್ಮ ಕರ್ನಾಟಕ ಸರ್ಕಾರ ಸೇವೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳ ಮೇಲೆ ಏನು ಅವ್ರ ಮೇಲೆ ಅಪಪ್ರಚಾರ ಮಾಡೋದು ಮತ್ತು ಅವ್ರ ಮೇಲೆ ಏನೈತಿ ದಬ್ಬಾಳಿಕೆ ಮಾಡೋದು, ಅವ್ರನ್ನ ಬೆಳೆಸೋದು ಮತ್ತೆ ಇನ್ನಿತರ ಮಾಡುವುದರಿಂದ ಅವ್ರು ಯಾರು ಆಂಧ್ರದವರು ಬಂದಿಗೆ ಸಿಲ್ ದಬ್ಬಾಳಿಕೆ ಮಾಡ್ತೀರಾ ನೀವು? ಎಷ್ಟು ಧೈರ್ಯ ಐತಿ ನಿಮ್ಮಲ್ಲಿಗೆ? ಅಂದ್ರೆ ನಾವು ಕನ್ನಡಿಗರು, ರಾತ್ರಿ ಚಟುವಟಿಕೆ ನಾವು ಕನ್ನಡಿಗರು, ನಾವು ಸಹನೆ ಕನ್ನಡಿಗರು. ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡಿದ್ರಪ್ಪ ಅಂದ್ರೆ ಏನಾಗತ್ತೆ ಅಂತ ಕೇಸಿ ಇಡೀ ದೇಶಕ್ಕೆ ಗೊತ್ತಿರೋ ವಿಷಯ ಅನ್ನೋ ಜೊತೆಗೆ ಇವತ್ತು ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ನ್ಯಾಯವನ್ನು ಏನು ಕೇಳಕ್ಕೆ ಇಚ್ಛೆ ಬಯಸುತ್ತೀನಪ್ಪ ಅಂದ್ರೆ ಮೊನ್ನೆ ಜಿಲ್ಲಾಧಿಕಾರಿಗಳೇ ತಮ್ಮ ಮೇಲೆ ನಾವೆಲ್ಲರೂ ಅಪಾರ ಗೌರವವನ್ನು ಹೊಂದಿರೋ ಜೊತೆಗೆ ನಾವು ಸ್ಥಳೀಯ ಮೀನುಗಾರರು ಇವತ್ತು ನಮ್ಮ ಕುಲಕಸಬು ಇವತ್ತು ನಾವು ಏನು ಹೊಳಿಲಿಂದ ಮೀನುಗಾರಿಕೆ ಮಾಡದೆ ಹೋದ್ರೆ ನಮ್ಮ ಜೀವನದ ಹೊಟ್ಟೆನೇ ತುಂಬುವುದಿಲ್ಲ ಅಂತ ಪರಿಸ್ಥಿತಿ ನಮಗೆ ಎದುರಾಗಿದೆ. ಯಾವುದೇ ಕಾರಣಕ್ಕೂ ನಮಗೆ ಅನ್ಯಾಯ ಆಗಬಾರ್ದಪ್ಪ ಅಂದ್ರೆ ಅನ್ಯ ರಾಜ್ಯದಿಂದ ಬಂದಿರತಕ್ಕಂಥ ಮೀನು ಬೇಟೆ ಆಡೋಕಂತ ಯಾರೇ ಇರಲಿ ಅವರು ಕೂಡಲೇ ಹೊರಗೆ ಹಾಕಿಸಿ ಈ ಕನ್ನಡ ನಾಡಿನ ಮೀನುಗಾರರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ತೀರಂತ ತಮ್ಮ ಮೇಲೆ ಅಪಾರ ಗೌರವದೊಂದಿಗೆ ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿ ಗಮನಕ್ಕೆ ತರಗೆ ಬಯಸುತ್ತೇನಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಬಯಸುತ್ತೇನೆ. ಈಗ ಯಾವ ರೀತಿ ತೊಂದರೆ ಆಗತ್ತವ್ರ ಸಹಭಾಗ ಮಾಡೋದ್ರಿಂದ ತೊಂದರೆ ಆಗತ್ತವ, ಮೀನು ಹಿಡಿಲಕ್ ಬಿಡಲ್ಲ, ಯಾರು ಯಾವ ರೀತಿ ತೊಂದರೆ ಆಗತ್ತವ್ರಿ ಸರ? ಯಾವ ರೀತಿಯಿಂದ ತೊಂದರೆ ಆಗ್ತದೆ ಅಂದ್ರೆ ಸರ, ಅವರು ಮೂಲತಃ ಆಂಧ್ರದವರ ಜೊತೆಗೆ ಕಾನೂನು ಬಾಹಿರವಾಗಿ ಅದಪ್ಪ ಅಂದ್ರೆ ರಾತ್ರೋರಾತ್ರಿ ಬೋಟ್ ಮುಖಾಂತರ ಬೇಟೆ ಆಡೋದು ಮತ್ತೇನೈತಿ ಸಣ್ಣ ಜಿಂಗಿ ಮೀನುಗಳು ಅವೇನೈತಿ ಉತ್ಪತ್ತಿ ಜಾಸ್ತಿ ಆಗಬೇಕು ಅಂದ್ರೆ ಉತ್ಪತ್ತಿ ಮತ್ತು ಮೇಲಾಗಿ ಅಲ್ಲಿ ಏನು ನೀರನ್ನು ಕಲುಷಿತಗೊಳಿಸೋದ್ರಿಂದ ಜಲಸಂಪತ್ತು ಹಾಳಾಗುವಂತ ಪರಿಸ್ಥಿತಿ ಇರ್ತದೆ. ಇನ್ನು ಹಲವಾರು ವಿಷಯಗಳಲ್ಲಿ ಅಕ್ರಮವಾಗಿ ಭಾಗಿಯಾಗಿದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಯಾವುದೇ ರೀತಿಯಿಂದ ಕನ್ನಡದಲ್ಲಿ ಇರ್ತಕ್ಕಂಥ ಆಸ್ತಿ ಕನ್ನಡಿಗರಿಗೆ ಮುಟ್ಟಬೇಕು, ಅವ್ರದ್ದು ಯಾರಿಗೆ ಮುಟ್ಟಬಾರ್ದು ಅಂತ ಕೇಸಿ ಮತ್ತೊಮ್ಮೆ ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ. ಸರ್, ನನ್ನ ಹೆಸರು ತಿರುಪತಿ ನರಸಪ್ಪ ಬಂಡಿವಡ್ಡ. ಕೂಡ ಅಂತ ಅವ್ರಿಗೆ ಕನ್ನಡನೇ ಬರಲ್ಲ, ನಾನು ಆಂಧ್ರದವ ಅಂತ. ಅರೇ ಇದ್ಯಾವನೇ ರೀ, ನಮ್ಮ ಬೇಸ್ರಿ ಎಲ್ಲಿ ಹೋಗ್ಬೇಕು? ಇವರೆಲ್ಲ ನಮ್ಮ ಇದ್ರವ್ರಿಗೆ ನಾ ಇವ್ರಿಗೆ ಏನು ಹೇಳಿಲ್ಲ ಅಂದ್ರೆ, ಅಣ್ಣ ನಿಮ್ಮ ಜೀವ ಕೂತದ ಇಲ್ಲಿ ರೂಡ್ ಶೆಡ್ ಅಂತೇಳಿ ಒಂದು ಸಂಸ್ಥೆ ಅದ. ಕೌಶಲ್ಯಾಭಿವೃದ್ಧಿ ಒಳಗೆ ನೀವು ಎಲೆಕ್ಟ್ರಿಕಲ್ಲು, ಮೋಟ್ರ್ ವ್ಯಾಂಡಿಂಗು, ಆಮೇಲೆ ಮನ್ಯಾಗ ಹೆಣ್ಮಕ್ಳಿಗೆ ಹೊಲಿಗೆ ಯಂತ್ರ ಕಲಿಸ್ರಿ, ಬ್ಯೂಟಿ ಪಾರ್ಲರ್ ಕಲೀರಿ. ಈ ಜೀವಕ್ಕೆ ನಿಮ್ಗೆ ಅಪಾಯ ಆಗ್ತದ. ಒಬ್ಬನಿಗೆ ಮಸೂಳಿ ಹಿಡಿತ್ರಿ, ಮೊನ್ನೆ ಒಬ್ಬ ಬಿದ್ದು ಸತ್ತಾರೆ ಅಂತ ಹೇಳಿದಾಗ ಈ ಕಾಂತುಗ ಮುತ್ತುಗೆ ಏನು ಹೇಳಿದೆ, ಇಂಥವು ಕಲಿತು ಆ ಅಪಾಯಕಾರಿ ಕೆಲಸ ಬಿಡ್ರಿ, ನಿಮ್ಮ ಜೀವನೂ ಅಷ್ಟೇ ನಮ್ಮ ಜೀವನೇ ಅಷ್ಟೇ ಅಂತ ಹೇಳ್ಕೊತ ಬಂದೀವಿ. ಬೇರೆದವ್ರು ಬಂದು ಸಣ್ಣ ಮೀನ ಯಾವಾಗಂದ್ರೆ ಸರ್ ಕೃಷ್ಣಾ ನದಿ